ನಿಖಿಲ್ ಕುಮಾರಸ್ವಾಮಿ ಅವರು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತಮ್ಮ ಶಕ್ತಿ ನಾಡಿಗೆ ಬಂದಿದ್ದಾರೆ ಸರ್. ಈ ಬಾರಿ ಪಿರಿಯಾಪಟ್ಟಣದಲ್ಲಿ ಶಕ್ತಿ ಸಿಗುತ್ತೆ ಅನ್ನೋದು ಸರ್? ಖಂಡಿತ ಈ ಬಾರಿ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಪಿರಿಯಾಪಟ್ಟಣದಲ್ಲಿ JDS ಬೋಟ್ ಆರಿಸೋದ್ರ ಮುಖಾಂತರ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ. ನಿಖಿಲ್ ಅವರು ಇವತ್ತೇನು ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದಾರೆ, ಜನ ಅವ್ರನ್ನ ಒಪ್ಕೊಂಡಿದ್ದಾರೆ, ಅವ್ರ ನಾಯಕತ್ವನ ಒಪ್ಕೊಂಡಿದ್ದಾರೆ. ಬರೀ ಯುವಕರು ಮಾತ್ರ ಅಲ್ಲ, ಹಿರಿಯರು ಮತ್ತು ಏನು ಕಾರ್ಯಕರ್ತರು, ಮಹಿಳೆಯರು ಎಲ್ಲ ಸೇರಿದಂಗೆ ಎಲ್ಲರೂ ಸುಧಾ ನಿಖಿಲ್ ಅವರ ನಾಯಕತ್ವದಲ್ಲಿ ಮುಂದಿನ ಚುನಾವಣೆಗೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ಚರ್ಚೆ ಇದೆ ಸರ್, ಪ್ರಸನ್ನ ಅವರು ಕೂಡ ಈ ಬಾರಿ MLA ಟಿಕೆಟ್ ಅಂದರೆ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಮಾತುಗಳಿದೆ. ಅವಕಾಶ ಇದೆಯಾ ಸರ್? ಇಲ್ಲ, ನಮ್ಮ ತಂದೆಯವರಿದ್ದಾರೆ, ಅವ್ರೇನಾರು ಬೇಡ ಅಂತ ಹೇಳಿದ್ರೆ ನಾವು ಸ್ಪರ್ಧೆ ಮಾಡೋಕೆ ರೆಡಿ ಇದ್ದೀನಿ ಅಷ್ಟೇ. ಒಟ್ಟಿನಲ್ಲಿ ಪಕ್ಷ ಸಂಘಟನೆ ಮಾಡೋಕ್ಕೆ ತಾವು ಸಿದ್ಧರಾಗಿದ್ದೀರಾ ಸರ್? ಇಲ್ಲಿ ಪಕ್ಷ ಸಂಘಟನೆ ನಾನು 21 ವರ್ಷದಿಂದ ಮಾಡ್ಕೊಂಡ್ಬಂದಿದ್ದೀನಿ. ಗ್ರೋತ್ ವರ್ಕಿಂದ ಸುಧಾ ಏನು ಗ್ರೌಂಡ್ ವರ್ಕ್ ಇದೆ, ಆ ಗ್ರೌಂಡ್ ವರ್ಕಿಂದ ಸುಧಾ ನಾನು ಪಕ್ಷ ಸಂಘಟನೆ ಮಾಡೋದ್ರ ಮುಖಾಂತರ ಈ JDSನಲ್ಲಿ ಪ್ರತಿಯೊಬ್ಬರು ನಾಡೆ ಮಿಡಿತನ ಅರ್ಥ ಮಾಡಿ ಅವ್ರ ಹೃದಯದಲ್ಲಿ ಒಂದು ಮನೆ ಮಾಡೋಂಥ ಕೆಲಸನ ಖಂಡಿತ ಮಾಡಿದ್ದೀನಿ. ಜನ ಆಶೀರ್ವಾದ ಮಾಡೇ ಮಾಡ್ತಾರೆ ಸರ್. JDS ಪಕ್ಷವನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ರು. ಈ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಮುಖಾಂತರ ಏನು ಮೆಸೇಜ್ ಕೊಡೋಕೆ ಹೊರಟಿದ್ದೀರಾ ಅನ್ನೋದು ಸರ್? JDS ಪಕ್ಷನ ನಾಶ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ದುರಾಂಕಾರನ ತಲೆ ಮೇಲೆ ಏರ್ಬಿಟ್ಟಾಗ, ಅಧಿಕಾರ ಇದ್ದಾಗ ಮಾತಾಡ್ತಾರೆ. ಆದರೆ ಜನಗಳ ನಾಡಿ ಮಿಡಿತದಲ್ಲಿ ಇವತ್ತು ಈ ರಾಜ್ಯದಲ್ಲಿ ದೇವೇಗೌಡರು ಬದುಕಿರೋ ತನಕ, ಕುಮಾರಣ್ಣ ಬದುಕಿರೋ ತನಕ ಯಾರೂ JDSನ ಟಚ್ ಮಾಡೋಕ್ಕಾಗೋದಿಲ್ಲ. ಜೊತೆಗೆ ಅವ್ರ ಹಿಂದೆ ನಮ್ಮಂಥ ಲಕ್ಷಾಂತರ ಕಾರ್ಯಕರ್ತರು ಅವ್ರ ಬೆನ್ನಿಂದ ಸೈನಿಕರಾಗಿ ನಿಂತಿದ್ದೀವಿ, ಅವ್ರಿಗೋಸ್ಕರ ಪ್ರಾಣ ಕೊಡೋಕೆ ಬೇಕಾದ್ರೆ ರೆಡಿ ಇದ್ದೀವಿ. ಆದ್ದರಿಂದ JDSನ ಯಾರೂ ಅಲ್ಲಾಡ್ಸೋಕ್ಕೆ ಸಾಧ್ಯ ಇಲ್ಲ. 2028ಕ್ಕೆ ಸರ್ ಮೈಸೂರಿನಲ್ಲಿ ಎಷ್ಟು ಕ್ಷೇತ್ರಗಳು ತಮ್ಮ ತೆಕೆಗೆ ತಗೊಳ್ತೀರಾ ಅಂತ? ಈಗ ಕುಮಾರಣ್ಣ ಅವರು ಎಷ್ಟು ಸೀಟ್ ತಗೋತಾರೆ ಅಂತ ಗೊತ್ತಿಲ್ಲ. ಅವ್ರು ಅಷ್ಟು ಸೀಟ್ ತಗೋದ್ರೆ ಅಷ್ಟು ಸೀಟ್ಗಳನ್ನು ಸುಧಾ